ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮ ವತಿಯಿಂದ ಏಪ್ರಿಲ್ 7ರಂದು ಉದ್ಯೋಗ ಮೇಳ ಆಯೋಜಿಸಲಾಗ್ತಾ ಇದ್ದು, ಉದ್ಯೋಗ ಮೇಳದಲ್ಲಿ ಯುವಕರು ಭಾಗವಹಿಸಬೇಕು ಅಂತ ನಾಗಠಾಣ ಶಾಸಕ ವಿಠಲ ಕಡಕದುಂಡ ಹೇಳಿದರು. ಚಡಚಣದಲ್ಲಿ ಕರೆದ ಉದ್ಯೋಗ ಮೇಳದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿದರು. ಹೊಟ್ಟೆ, ಬಟ್ಟೆ ಮತ್ತು ಉದ್ಯೋಗ ಮನುಷ್ಯನಿಗೆ ಅವಶ್ಯಕ. ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಭಾರತವು ಒಂದು ಪ್ರಮುಖ ರಾಷ್ಟ್ರವಾಗಿದ್ದು, ಇಲ್ಲಿನ ಒಟ್ಟು ಜನಸಂಖ್ಯೆಯಲ್ಲಿ 50% ಯುವಕರನ್ನ ಹೊಂದಿದೆ. ಯುವ ಶಕ್ತಿ ಈ ದೇಶದ ಶಕ್ತಿ. ಈ ದೇಶದ ಯುವಕ ಯುವತಿಯರಿಗೆ ಉದ್ಯೋಗಾವಕಾಶವನ್ನು ಒದಗಿಸಿ ನಿರುದ್ಯೋಗಿ ಯುವ ಶಕ್ತಿಯನ್ನ ಮಾನವ ಸಂಪನ್ಮೂಲವನ್ನಾಗಿ ಪರಿವರ್ತಿಸುವುದು ನಮ್ಮೆಲ್ಲರ ಹೊಣೆಯಾಗಿದೆ. ಆ ಕಾರಣಕ್ಕಾಗಿ ನಿರುದ್ಯೋಗಿ ಯುವಕ ಯುವತಿಯರು ಉದ್ಯೋಗವನ್ನು ಹುಡುಕಿಕೊಂಡು ಅಲೆದಾಡುವ ಬದಲು ಉದ್ಯೋಗದಾತ ಕಂಪನಿಗಳೇ ನೇರವಾಗಿ ಉದ್ಯೋಗಾಕಾಂಕ್ಷಿಗಳನ್ನು ಹುಡುಕಿಕೊಂಡು ಚಡಚಣ ನಗರಕ್ಕೆ ಆಗಮಿಸ್ತಾ ಇರುವುದು ನಿಮ್ಮೆಲ್ಲರ ಸೌಭಾಗ್ಯವಾಗಿದೆ ಅಂತ ಹೇಳಿದರು. ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ವಿಜಯಪುರ ಹಾಗೂ ಶ್ರೀ ಸಂಗಮೇಶ್ವರ ಶಿಕ್ಷಣ ಸಂಸ್ಥೆಯ ಎಸ್ಎಸ್ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಚಡಚಣ ಇವರ ಸಹಯೋಗದಲ್ಲಿ ದಿನಾಂಕ 7/4/2025 ಬೆಳಗ್ಗೆ 9:30ರಿಂದ ಸಾಯಂಕಾಲ 4 ಗಂಟೆಯವರೆಗೆ ಶ್ರೀ ಸಂಗಮೇಶ್ವರ ಶಿಕ್ಷಣ ಸಂಸ್ಥೆಯ ಎಸ್ಎಸ್ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಚಡಚಣ ಜಿಲ್ಲೆ ವಿಜಯಪುರ ಇಲ್ಲಿ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ ಅಂತ ಹೇಳಿದರು. ಕೌಶಲ್ಯ ಅಭಿವೃದ್ಧಿ ಅಧಿಕಾರಿ ಬಿಎಸ್ ಕುಮಾರ ಮಾತನಾಡಿ, ಸದರಿ ಮೇಳದಲ್ಲಿ 40ಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳು ಭಾಗವಹಿಸುತ್ತವೆ. ಇಲ್ಲಿಯವರೆಗೆ ಪ್ರತಿಷ್ಠಿತ 30 ಕಂಪನಿಯವರು ನೋಂದಣಿ ಮಾಡಿಕೊಂಡಿರುತ್ತಾರೆ. ಅದರಂತೆ ಈ ಮೇಳದಲ್ಲಿ ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮೊ ಪದವಿ, ಸ್ನಾತಕೋತ್ತರ ಪದವಿ ಹಾಗೂ ವೃತ್ತಿಪರ ಪದವೀಧರರಿಗೆ ಬಿಎ, ಬಿಎಸ್ಸಿ, ಬಿಎಡ್ ಅವಕಾಶವಿರುತ್ತೆ. ಆಸಕ್ತ ಅಭ್ಯರ್ಥಿಗಳು ಹೆಸರು ನೋಂದಾಯಿಸಿಕೊಳ್ಳಲು ನೋಂದಣಿ ಉಚಿತವಾಗಿರುತ್ತೆ. ಇಲ್ಲಿಯವರೆಗೆ 1586 ಅಭ್ಯರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದು, ಇನ್ನು 3000ಕ್ಕೂ ಹೆಚ್ಚು ಅಭ್ಯರ್ಥಿಗಳು ನೋಂದಣಿ ಮಾಡಿಕೊಳ್ಳುವ ನಿರೀಕ್ಷೆ ಇರುತ್ತೆ ಎಂದರು. ತಾಲೂಕು ಪಂಚಾಯತ್ ಇಒ ಸಂಜಯ ಕಡಗೇಕರ ಮಾತನಾಡಿ, ಈ ಭಾಗದ ಯುವಕರಿಗೆ ಇಂಥ ಅವಕಾಶ ದೊರೆತಿರುವುದು ಒಳ್ಳೆಯ ಕೆಲಸವಾಗಿದ್ದು, ಇದರ ಸದುಪಯೋಗ ಯುವಕರು ಪಡೆದುಕೊಳ್ಳಬೇಕು ಅಂತ ಹೇಳಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ ಸಂಜಯ ಇಂಗಳೆ, ತಾಲೂಕು ಪಂಚಾಯತ್ ಇಒ ಸಂಜಯ ಕಡಗೇಕರ, ಪಟ್ಟಣ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಎಸ್ಎಸ್ ಪೂಜಾರಿ, ಪಟ್ಟಣ ಪಂಚಾಯತ್ ಅಧ್ಯಕ್ಷ ಮಲ್ಲಿಕಾರ್ಜುನ ಧೋತ್ರೆ ಪಪ್ಪಂ, ಮಲ್ಲಿಕಾರ್ಜುನ ಧೋತ್ರೆ, ಪಟ್ಟಣ ಪಂಚಾಯತಿ ಉಪಾಧ್ಯಕ್ಷ ಇಲಾಯಿ ನದಾಫ ಮತ್ತಿತರರು ಉಪಸ್ಥಿತರಿದ್ದರು. ವಿಶೇಷವಾಗಿ ಚರ್ಚಾ ಭಾಗದಲ್ಲಿ ಕಲಿತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರು, ಯುವಕರು ಒಳ್ಳೆಯ ಅವಕಾಶ ಸಿಗಲಿ. ಇಲ್ಲಿ ಕಂಪ್ನಿಗಳು ಅವರ ಒಂದು ರಿಕ್ವೈರ್ಮೆಂಟ್ ಏನಿರ್ತದೆ ಮತ್ತು ಯಾರ ಅರ್ಹತೆ ಇರ್ತದೆ ಅವರು ಅದನ್ನು ಆ ಸ್ಥಾನವನ್ನು ಅಕ್ವೈರ್ ಮಾಡಲಿಕ್ಕೆ ಅವಕಾಶ ಇದೆ. ಇದು ಡಿಸರ್ವ್, ಯಾರು ಡಿಸರ್ವ್ ಅದಾರ ಅಂತ ಕಂಪ್ನಿಗೆ ಯಾವ ರೀತಿಯ ಮಾನದಂಡ ಮತ್ತು ಷರತ್ತುಗಳು ಅದಾವ, ಅದಕ್ಕೆ ಯಾರು ಎಲಿಜಿಬಲ್ ಅದಾರ ಅಂಥವ್ರನ್ನ ಅವರು ಸೆಲೆಕ್ಷನ್ ಮಾಡ್ತಕ್ಕಂಥ ಒಂದು ವೇದಿಕೆ ಇದು ಉದ್ಯೋಗ ಮೇಳ. ಇದನ್ನು ನಾವು ಹಳ್ಳಿಗಳಲ್ಲಿ ಕೂಡ ನಾವು ಜಿಂಗಲ್ಸ್ ಮುಖಾಂತರ, ಸಚೇತನ ಮುಖಾಂತರ ಕೂಡ ಪ್ರಚಾರ ಮಾಡಿದ್ದೀವಿ. ಈ ಗುಡಿ ಗುಂಡಾರ ಬಸ್ಸುಗಳಲ್ಲಿ ಇರ್ತಕ್ಕಂಥ ಈ ಮೈಕ್ರೋ ಮುಖಾಂತರ ಕೂಡ ಇವತ್ತು ಸಾಯಂಕಾಲ ಪ್ರಚಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಆಮೇಲೆ ಈ ಸಾಕಷ್ಟು ಪಾಂಪ್ಲೆಟ್ಗಳನ್ನು ನಾವು ಸುಮಾರು 2-3 ಸರಿ ಬೇರೆ ಬೇರೆ ಮೀಟಿಂಗ್ಗಳ ವಿಡಿಯೋ ಮುಖಾಂತರ, ವೇಗಳ ಮುಖಾಂತರ, ಜಿಕೆ ಮುಖಾಂತರ ಕೂಡ ಪ್ರಚಾರ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ವಿಶೇಷವಾಗಿ ನಮ್ಮ ಎನ್ಆರ್ಜಿಯಲ್ಲಿ ಜಿಕೆ ಮಾಡ್ಕೊಳ್ತಾರೆ ಗ್ರಾಮ ಕಾಯಕರು, ಅವರಲ್ಲಿ QR ಕೋಡ್ ಮುಖಾಂತರ ಅವರಿಗೆ ಒಂದು 10-20 ಜನರನ್ನು ನೀವೇ ಯುವಕರನ್ನು ಯುವಕರನ್ನು ಯಾರು ನಿರುದ್ಯೋಗ ಅದಾರ ಅವರನ್ನು ನೀವೇ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಅವ್ರಿಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡು ಆ ಒಂದು ಕಂಪನಿಯ ಕೂಡ ಅವ್ರಿಗೆ ನಾವು ರವಾನಿಸಿದ್ವಿ. ಸಾಕಷ್ಟು ಹಲವಾರು ಪ್ರಯತ್ನ ಪಟ್ಟಿದ್ದೀವಿ. ಈ ನಮ್ಮ ದೇಶದಲ್ಲಿ ಅತ್ಯಂತ ದೊಡ್ಡ ಮಾಧ್ಯಮ, ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮ, ನನ್ನ ಮೂಲಕ ಮಾನ್ಯ ಅಧ್ಯಕ್ಷರ ಮುಖಾಂತರ, ಮಾನ್ಯ ಶಾಸಕರ ಮುಖಾಂತರ, ನಿಮ್ಮ ಮುಖಾಂತರ ಎಲ್ಲ ಜನರಿಗೆ ಮುಖ್ಯ ಅಂತಕ್ಕಂಥ ಒಂದು ದೊಡ್ಡ ಉದ್ದೇಶದಿಂದ ಇದನ್ನು ಮಾಡಿದ್ದೀವಿ. ಇದು ಭಾಳ ಬದುಕಿಗೆ ಒಂದು ಆಶ್ರಯ ಕೊಡ್ತಕ್ಕಂಥ, ನಮ್ಗೆ ನೀವು ಸಾಕಷ್ಟು ಜನ ಬಂದು ನಮಗೂ ಕೇಳ್ತಿರ್ತೀರಿ, ಸಾಯ್ಲಿಕ್ಕೆ ಕೇಳ್ತಿರ್ತೀರಿ, ನಮ್ಗೇನು ಒಂದು ಕೆಲಸ ಇದ್ದು ನೋಡ್ರಿ, ಏನಿದ್ರು ರಾತ್ರಿ ಒಂದು ಕಂಪ್ಯೂಟರ್ ಆಪ್ರೇಟ್ ಇದ್ದು ನೋಡ್ರಿ, ಏನೇ ಒಂದು ಕಸ ಹೊಡೆಯೋ ಕೆಲಸ ಇದ್ದು ರಾತ್ರಿ ಕಲ್ತಿರ್ತಾರೆ, ನೀವು ಭಾಳ ಇದು ನಮ್ಮ ದೇಶದಲ್ಲಿ ಇದು ಇವತ್ತಿನ ನೀಡು ಅವಶ್ಯಕತೆ ಇದೆ ಅಂಥವ್ರಿಗೆ ಅದು ನೀಡಲ್ಲ. ಒಂದು ಅವಕಾಶವನ್ನು ಮಾನ್ಯ ಶಾಸಕರ ನೇತೃತ್ವದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಪ್ರತ್ಯೇಕ ಜಿಲ್ಲೆಯ ಪ್ರಥಮ ಬಾರಿಗೆ ಅದು ಚರ್ಚಾ ತಾಲೂಕಿನಿಂದ ಪ್ರಾರಂಭದ್ದು ನಮ್ಮೆಲ್ಲರ ಕೇಳ್ಕೊಂತ ಭಾವಿಸ್ಕೊಳ್ತೀನಿ. ಇದನ್ನು ಪ್ರಚಾರ ಕೊಡೋದ್ರ ಮುಖಾಂತರ ಇದು ಯಶಸ್ವಿ ಮಾಡಲಿಕ್ಕೆ ನಾವು ನೀವೆಲ್ಲ ಕೂಡಿ ವಿನಾಕಾರಿಗೆ ಭಾಗಿಯಾಗೋದು. ನಿಮಗೆ ಸುತ್ತಮುತ್ತಿರ್ತಕ್ಕಂಥ ನಿಮ್ಮ ಸಂಬಂಧಿಕರು ಇರ್ತಾರೆ, ಬೇಕಾದವರು ಇರ್ತಾರೆ, ಅವನ್ನೆಲ್ಲ ಕರ್ಕೊಂಡು ಬರ್ತಕ್ಕಂಥ ಜವಾಬ್ದಾರಿ ಎಲ್ಲ ತಾಲೂಕು ಪಂಚಾಯತಿ, ನಮ್ಮ ಪಟ್ಟಣ ಪಂಚಾಯತಿ ಸದಸ್ಯರಿಗೆ, ಗ್ರಾಮ ಪಂಚಾಯತಿ ಸದಸ್ಯರಿಗೆ ಎಲ್ಲರಿಗೂ ಅದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ನಾವೆಲ್ಲ ಮಾಡೋಣ. ಸಾಹೇಬರು ಇಲ್ಲಿವರೆಗೆ ಪತ್ರಿಕಾ ಪ್ರಕಟಣೆಯನ್ನು ಮಾಡಿ ಉದ್ಯೋಗ ಮೇಳದ ಬಗ್ಗೆ ಅತ್ಯಂತ ಸಕಾರಾತ್ಮಕ ಧೋರಣೆಯನ್ನು ಹೊಂದಿ ಅತ್ಯಂತ ಆಕ್ಟಿವ್ ಆಗಿ ನಾಮನಿಂದ ಸಲಹೆ ಕೊಟ್ಟಿದ್ದಾರೆ. ಅವಶ್ಯಕತೆಯಾದ ಅದಕ್ಕೆ ಅನುಗುಣವಾಗಿ ಜೊತೆಗೆ ನಮ್ಮ ಆರೋಗ್ಯನೂ ಬೇಕಾಗ್ತೈತಿ. ಕೆಲವೊಬ್ರು ITI ಎಲೆಕ್ಟ್ರಿಷಿಯನ್ ಕೇಳ್ತಾರೆ, ಕೆಲವೊಬ್ರು ITI ಮೆಕ್ಯಾನಿಕಲ್ ಕೇಳ್ತಾರೆ, ಕೆಲವೊಬ್ರು ITI ಬೇರೆ ಬೇರೆ ಹುದ್ದೆಗಳು ಇರ್ತಾವೆ. ಆ ಎಲ್ಲ ಹುದ್ದೆಗಳನ್ನು ಇವತ್ತು ಅವರು ತುಂಬ್ಕೋತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ನಾವು ಕೌಶಲ್ಯ ಅಭಿವೃದ್ಧಿ ನಿಗಮದಿಂದ ಈ ಕಾರ್ಯಕ್ರಮವನ್ನು ಜಾರಿ ಮಾಡಿದ್ವಿ. ಅದು